ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವಿನುತಾ ಪರಮೇಶ್. ಎಎಸ್ಪಿ ನಾರಾಯಣ ಬರಮನಿ ರಾಜೀನಾಮೆ ಸಂಚಲನ ಮೂಡಿಸಿದೆ. ಸಿಎಂ ಅವಮಾನದಿಂದ ಬರಮನಿ ರಾಜೀನಾಮೆ ಕೊಟ್ಟಿದ್ರು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿದ್ದಾರೆ. ಸಿಎಂ ಕರೆ ಬೆನ್ನಲ್ಲೇ ಕರ್ತವ್ಯಕ್ಕೆ ಬರಮನಿ ಹಾಜರಾಗಿದ್ದಾರೆ. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತೇನೆ ಅಂತ ಬರಮನಿ ಹೇಳಿದ್ದಾರೆ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇದ್ದೇನೆ ಅಂತ ಬರಮನಿ ಹೇಳಿದ್ದಾರೆ. ನನ್ನ ಭಾವನೆ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ. ಗೃಹ ಸಚಿವರು ಸಿದ್ದರಾಮಯ್ಯ ಮಾತಾಡಿದ್ರು ಅಂತ ಬರಮನಿ ಹೇಳಿದ್ದಾರೆ. ಎಎಸ್ಐ ಬರಮನಿ ಮನವೊಲಿಕೆಗೆ ಸಿಎಂ ಮುಂದಾಗಿದ್ರು. ಈಗ ಬರಮನಿ ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ. ಎಎಸ್ಪಿ ನಾರಾಯಣ ಬರಮನಿ ರಾಜೀನಾಮೆ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸಿತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಕೂಡ ಮಾಡಿತ್ತು. ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಬರಮನಿ ರಾಜೀನಾಮೆಯನ್ನ ಹಿಂಪಡೆದಿದ್ದಾರೆ. ಸಾಹೇಬರು ಮಾತಾಡಿದ್ರೆ ನಾನು ಹಿರಿಯ ಅಧಿಕಾರಿಗಳು ಮಾತಾಡಿದ್ದಾರೆ. ನನಗೆ ನಾನು ಕೆಲಸ ಅಟೆಂಡ್ ಮಾಡ್ತಾಯಿದ್ದೆ. ಥ್ಯಾಂಕ್ ಯು. ಏನು ನನಗೆ ಹಿರಿಯ ಅಧಿಕಾರಿಗಳು ಜೊತೆ ಮಾತಾಡಿದರು. ಮೊನ್ನೆ ಸಿ ಎಂ ಸಾಹೇಬರು, ಹೋಮ್ ಮಿನಿಸ್ಟರ್ ಸಾಹೇಬರು ಮಾತಾಡಿದರು. ಆಫೀಸ್ ಡ್ಯೂಟಿ ಮಾಡ್ತೀನಿ. ನಾನು ಯಾವುದೂ ಮೀಡಿಯಾಕ್ಕೆ ಯಾವಾಗೂ ಮೀಡಿಯಾಕ್ಕೆ ಮಾತಾಡಿಲ್ಲ. ಮಾತಾಡೋ ಪ್ರಶ್ನೆ ಬರೋಲ್ಲ. ಶಿಸ್ತಿನ ಇಲಾಖೆಯಲ್ಲಿ ನಮ್ಮ ಭವನಿಗಳು, ನಮ್ಮ ಅಧಿಕಾರಿಗಳು ಹೇಳಿದ್ದೀವಿ. ನಮಸ್ಕಾರ ಸರ್. ಏನು ನನಗೆ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದರು. ಮೊನ್ನೆ ಸಿ ಎಂ ಸಾಹೇಬರು, ಹೋಮ್ ಮಿನಿಸ್ಟರ್ ಸಾಹೇಬರು ಮಾತಾಡಿದರು. ಶಿಸ್ತಿನ ಇಲಾಖೆಯಲ್ಲಿ ನಮ್ಮ ಭವನಿಗಳು, ನಮ್ಮ ಅಧಿಕಾರಿಗಳು ಹೇಳಿದ್ದೀವಿ. ಅದರ ನಂತರ ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮಾತಾಡಿದರು. ಹೋಮ್ ಮಿನಿಸ್ಟರ್ ಸಾಹೇಬರು ಭೇಟಿಯಾಗಿದ್ದರು. ಡ್ಯೂಟಿ ಅಟೆಂಡ್ ಮಾಡ್ತಾಯಿದ್ರು ಅಷ್ಟೇ. ಏನು ನನಗೆ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದರು. ಮೊನ್ನೆ ಸಿ ಎಂ ಸಾಹೇಬರು, ಹೋಮ್ ಮಿನಿಸ್ಟರ್ ಸಾಹೇಬರು ಮಾತಾಡಿದರು. ಶಿಸ್ತಿನ ಇಲಾಖೆಯಲ್ಲಿ ನಮ್ಮ ಭವನಿಗಳು, ನಮ್ಮ ಅಧಿಕಾರಿಗಳು ಹೇಳಿದ್ದೀವಿ. ಅದರ ನಂತರ ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮಾತಾಡಿದರು. ಹೋಮ್ ಮಿನಿಸ್ಟರ್ ಸಾಹೇಬರು ಭೇಟಿಯಾಗಿದ್ದರು. ಡ್ಯೂಟಿ ಅಟೆಂಡ್ ಮಾಡ್ತಾಯಿದ್ರು ಅಷ್ಟೇ. ಏನು ನನಗೆ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದರು. ಮೊನ್ನೆ ಸಿ ಎಂ ಸಾಹೇಬರು, ಹೋಮ್ ಮಿನಿಸ್ಟರ್ ಸಾಹೇಬರು ಮಾತಾಡಿದರು. ಶಿಸ್ತಿನ ಇಲಾಖೆಯಲ್ಲಿ ನಮ್ಮ ಭವನಿಗಳು, ನಮ್ಮ ಅಧಿಕಾರಿಗಳು ಹೇಳಿದ್ದೀವಿ. ಅದರ ನಂತರ ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮಾತಾಡಿದರು. ಹೋಮ್ ಮಿನಿಸ್ಟರ್ ಸಾಹೇಬರು ಭೇಟಿಯಾಗಿದ್ದರು. ಡ್ಯೂಟಿ ಅಟೆಂಡ್ ಮಾಡ್ತಾಯಿದ್ರು ಅಷ್ಟೇ. ರಿಸೈನ್ ಮಾಡಿದ್ರು ಸರ್. ಸಿ ಎಂ ಅವ್ರಿಗೆ ಒಂದು ಲೆಟ್ರ್ ಬರೆದ್ರಿ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾಯಿದ್ದೀನಿ. ರಿಸೈನ್ ಮಾಡಿದ್ರು ಸರ್. ಸಿ ಎಂ ಅವ್ರಿಗೆ ಒಂದು ಲೆಟ್ರ್ ಬರೆದ್ರಿ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾಯಿದ್ದೀನಿ. ರಿಸೈನ್ ಮಾಡಿದ್ರು ಸರ್. ಸಿ ಎಂ ಅವ್ರಿಗೆ ಒಂದು ಲೆಟ್ರ್ ಬರೆದ್ರಿ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾಯಿದ್ದೀನಿ. ರಿಸೈನ್ ಮಾಡಿದ್ರು ಸರ್. ಸಿ ಎಂ ಅವ್ರಿಗೆ ಒಂದು ಲೆಟ್ರ್ ಬರೆದ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.